ಅಂದ್ರೆ ಕೆಲವರು 5ರಿಂದ 6 ಮೊಟ್ಟೆ ತಿಂತಾರೆ ಸರ್. ಅಂದ್ರೆ ಅದು ಸೇಫಾ ಅಥವಾ ಡೇಂಜರಾ? ಅದು ಇಟ್ ಡಿಪೆಂಡ್ಸ್ ಆನ್ ಯಂಗ್ ಫೆಲೋ, ಎಕ್ಸರ್ಸೈಸ್ ಮಾಡ್ತಾನೆ, ವ್ಯಾಯಾಮ ಮಾಡ್ತಾನೆ. ಸೊ ಒಟ್ಟು ಅವನಿಗೆ ಕ್ಯಾಲರಿ ಜಾಸ್ತಿ ಬೇಕಾಗುತ್ತೆ. ಅವನು 8 ಮೊಟ್ಟೆ ತಿನ್ನೋನು ಬೇರೆದನ್ನು ಕಡಿಮೆ ತಿನ್ಬೋದು. ಕಾಂಪೆನ್ಸೇಟ್ ಅಂತೀವಿ ನಾವು ಅದನ್ನು. ಸೊ ಮೊಟ್ಟೆ 6 ಮೊಟ್ಟೆ ಅಂದರೆ 6 36 360 ಕ್ಯಾಲರಿ ಅದೇ ಆಗುತ್ತೆ. ತಿನ್ನೋದ್ರಿಂದ ತಪ್ಪೇನಿಲ್ಲ, ಬಟ್ ನಾನು ಅಡ್ವೈಸ್ ಮಾಡಲ್ಲ. ಸೊ ಜಿಮ್ ಮಾಡ್ತೀನಿ, ಅವ್ನ ಕ್ವಾಂಟಿಟಿನೇ ಜಾಸ್ತಿ ಇರುತ್ತೆ. ಚಿಕನ್ ಇಷ್ಟು ತಿಂತಾನೆ. ಇನ್ಫ್ಯಾಕ್ಟ್ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ. ನಾನು MBBS ಓದೋವಾಗೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ 20 ಚಪಾತಿ ತಿನ್ನೀನಿ. ಚಪಾತಿ ಬರ್ತಾನೇ ಇರೋದು. ಟುಡೇ ಐ ಆಮ್ 70 ಇಯರ್ ಓಲ್ಡ್. ನಾನು 2 ಚಪಾತಿ ತಿಂತೀನಿ. ನಾನು ಜನಗಳಿಗೆ ಅಡ್ವೈಸ್ ಮಾಡೋವಾಗೆ ನಿಮ್ಮ ಬಾಡಿ ರಿಕ್ವೈರ್ಮೆಂಟು, ನಿಮ್ಮ ಏನು ಕೆಲಸ ಮಾಡ್ತೀರಿ, ಜಿಮ್ ಮಾಡೋನಿಗೆ ಬೇಕು, ಅದರಿಂದ ತಿಂತಾನೆ. ಸೆಡೆಂಟ್ರಿ ನಾವೆಲ್ಲ ಕೂತು ಕೆಲಸ ಮಾಡೋರು, ನಮ್ಗಷ್ಟು ಬೇಕಾಗಲ್ಲ. ಸೊ ಆಹಾರದ ಬಗ್ಗೆ ಹೇಳುವಾಗ ಇಷ್ಟೇ ತಿನ್ನಬೇಕು ಹಂಗೇನಿಲ್ಲ. ನಿಮ್ಮ ದೇಹಕ್ಕೆ ತಕ್ಕಂತೆ, ನಿಮ್ಮ ಆಕ್ಟಿವಿಟೀಸ್ ತಕ್ಕಂತೆ, ನಿಮ್ಮ ಸೆಕ್ಸಿಗೆ ತಕ್ಕಂತೆ. ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಬೇಕಾಗಲ್ಲ. ಗಂಡು ಮಕ್ಕಳಾದರೆ ಅವ್ನು ಜಿಮ್ ಮಾಡೋದ್ರಿಂದ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಏನಂದರೆ ಒಂದು ಅಡ್ವಾಂಟೇಜು, ಅವನಿಗೆ ಮಸಲ್ ಬಿಲ್ಡ್ ಆಗಬೇಕು. ಮಸಲ್ ಬಿಲ್ಡ್ ಆಗಬೇಕಾದ್ರೆ ಪ್ರೋಟೀನ್ಸ್ ಬೇಕು. ಇದು ಗುಡ್ ಪ್ರೋಟೀನ್ಸ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಜನ ಹೆದರ್ಕೊಳ್ಳೋದು ಕೊಲೆಸ್ಟ್ರಾಲ್ ಬರುತ್ತೆ ಮೊಟ್ಟೆ ತಿಂದು, ಅದನ್ನು ನಾನು ಡಿನೈ ಮಾಡ್ತೀನಿ. ಇಲ್ಲ, ದಯವಿಟ್ಟು ಇದರೊಳಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಈ ಫ್ಯಾಟ್ ಏನಂತ ಎಲ್ಲ ತುಂಬ ಜನ ಆ ಭಂಡಾರನ ತೆಗೆದಿಟ್ಟು ಬರೀ ವೈಟೇ ತಿಂತಾರೆ. ಬಟ್ ಫುಲ್ ಮೊಟ್ಟೆ ತಿನ್ನಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.